ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. SSLCಯ ಪ್ರಸ್ತುತ ಸಂದರ್ಭದಲ್ಲಿ ಪರ್ಯಾಯ ಶಕ್ತಿ ಆಕಾರಗಳತ್ತ ಹೆಚ್ಚಿನ ಗಮನ ಹರಿಸಬೇಕು. ಏಕೆಂದರೆ ಶಕ್ತಿಯ ಬೇಡಿಕೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಹೆಚ್ಚು ಕಾರ್ಯನಿರ್ವಹಿಸುವ ಯಂತ್ರಗಳನ್ನು ಬಳಸ್ತಾ ಇರೋದ್ರಿಂದ ಶಕ್ತಿ ಸಾಂಪ್ರದಾಯಿಕ ಆಕಾರಗಳು ಸಾಕಾಗ್ತಾ ಇಲ್ಲ. ಇನ್ನು ಸಾಂಪ್ರದಾಯಿಕ ಶಕ್ತಿಯ ಆಕಾರಗಳ ಲಭ್ಯತೆ ಕಡಿಮೆ ಇದೆ. ಸಾಂಪ್ರದಾಯಿಕ ಶಕ್ತಿಯ ಆಕಾರಗಳ ವಿಪರೀತ ಬಳಕೆಯಿಂದ ಪರಿಸರ ಮಾಲಿನ್ಯ ಅಂತ ಸಮಸ್ಯೆಗಳು ಉಂಟಾಗ್ತಾ ಇದ್ದಾವೆ. 2 ಅಂಕದ ಪ್ರಶ್ನೆಯಲ್ಲಿ ಪ್ರಶ್ನೆ 6, 4 ಓಮ್, 8 ಓಮ್, 12 ಓಮ್ ಮತ್ತು 24 ಓಮ್ ಹೊಂದಿರುವ 4 ರೋಧಕಗಳನ್ನು ಯಾವ ರೀತಿ ಸಂಯೋಜಿಸೋದ್ರಿಂದ ಅತಿ ಹೆಚ್ಚು ಅತಿ ಕಡಿಮೆ ರೋಧ ಪಡಿಬಹುದು ಲೆಕ್ಕಿಸಿ ಅಂತ ಕೇಳಿದ್ದಾರೆ. R1 4 ಓಮ್, R2 8 ಓಮ್, R3 12 ಓಮ್, R4 24 ಓಮ್ ಎಲ್ಲವನ್ನು ಕೂಡಿಸಿದಾಗ ನಮಗೆ 48 ಓಮ್ ಸಿಗ್ತದೆ. ಸೂತ್ರ ಇದೆ. ಸೂತ್ರದಲ್ಲಿ ಬೆಲೆಗಳನ್ನು ಹಾಕಿದಾಗ ನಮ್ಗೆ ಏನಾಗ್ತದಪ್ಪ ಅಂತಂದ್ರೆ 1/2 ಸಿಗ್ತದೆ. ನಾವು ಏನು ಬರಿಬಹುದು ಅಂದರೆ RP = 2 ಓಮ್. ಅದರಿಂದ ಸಮಾಂತರ ಜೋಡಣೆ ಮಾಡೋದ್ರಿಂದ ನಮಗೆ ಕಡಿಮೆ ರೋಧ ಪಡಿಬಹುದು ಅನ್ನೋದನ್ನು ಬರಿಬಹುದು. ಸರಳ ವಿದ್ಯುತ್ ಮೋಟಾರ್ನ ಚಿತ್ರ ಬರೆಯಿರಿ. ಅದರಲ್ಲಿ ಒಡಕು ಉಂಗುರಗಳು ಮತ್ತು ಕುಂಚಗಳನ್ನು ಗುರುತಿಸ್ರಿ ಅಂತ ಕೇಳಿದರು. ಇದು ಇತ್ತು ಸರಳ ಮೋಟಾರ್ನ ಚಿತ್ರ. ಇದು ಕುಂಚಗಳಿದ್ದಾವೆ, ಇದು ಒಡಕು ಉಂಗುರಗಳು ಇದ್ದಾವೆ. 3 ಅಂಕದ ಪ್ರಶ್ನೆಯಲ್ಲಿ ಜೌಲನ ಉಷ್ಣೋತ್ಪಾದನಾ ನಿಯಮವನ್ನು ನಿರೂಪಿಸಿರಿ. ಈ ನಿಯಮವನ್ನು ಆಧರಿಸಿದ 2 ವಿದ್ಯುತ್ ಉಪಕರಣಗಳನ್ನು ಹೆಸರಿಸಿರಿ ಅಂತ ಕೇಳಿದ್ದಾರೆ. ನೋಡಿ, ರೋಧಕದಲ್ಲಿ ಉತ್ಪತ್ತಿಯಾದ ಉಷ್ಣ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹದ ವರ್ಗಕ್ಕೆ ನೇರಾನುಪಾತದಲ್ಲಿ ಇರ್ತದೆ. ರೋಧಕ್ಕೆ ನೇರ ಅನುಪಾತದಲ್ಲಿ ಇರ್ತದೆ. ವಿದ್ಯುತ್ ಪ್ರವಾಹದ ಕಾಲಕ್ಕೆ ನೇರ ಅನುಪಾತದಲ್ಲಿ ಇರ್ತದೆ. ಅದನ್ನೇ ನಾವು ಸೂತ್ರ H = I²RT ಅಂತ ಬರಿತೀವಿ. ಇನ್ನು ಜೌಲನ ಉಷ್ಣೋತ್ಪಾದನಾ ನಿಯಮವನ್ನು ಆಧರಿಸಿ ಕೆಲಸ ಮಾಡುವ ವಿದ್ಯುತ್ ಉಪಕರಣಗಳಂದರೆ ಅದು ವಿದ್ಯುತ್ ಬಲ್ಬ್, ವಿದ್ಯುತ್ ಫ್ಯೂಸ್, ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆ, ವಿದ್ಯುತ್ ಒಲೆ, ವಿದ್ಯುತ್ ಹೀಟರ್ ಮತ್ತು ವಿದ್ಯುತ್ ಕೆಟಲ್ ಅಂತ ಬರ್ತದೆ. ಬಿದಲ್ಲಿ ಪ್ರಶ್ನೆ ಇತ್ತು, ವಿದ್ಯುತ್ ಬಲ್ಬನ್ನು ತಂತುವಾಗಿ ಬಳಸುವ ಹೆಚ್ಚಿನ ದ್ರವಣ ಬಿಂದು ಹೊಂದಿರೋ ಲೋಹ ಯಾವುದು ಅಂತ ಕೇಳಿದ್ರು. ಟಂಗ್ಸ್ಟನ್ ಅಂತಕ್ಕಂಥದ್ದು ರೈಟ್ ಆನ್ಸರ್. ಓಮ್ನ ನಿಯಮ ಕೇಳ್ತಾರೆ. ಸ್ಥಿರವಾದ ತಾಪಕದಲ್ಲಿ ವಿದ್ಯುತ್ ಮಂಡಲದಲ್ಲಿನ ಲೋಹದ ವಿದ್ಯುತ್ ವಿಭವಾಂತರವು ಲೋಹದ ತಂತಿ ಮೂಲಕ ಹರಿತಕ್ಕಂಥ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿ ಇರ್ತದೆ. ಸೊ ಅದನ್ನು VλI ಅಂತ ಬರಿತೀವಿ. V/I = ಸ್ಥಿರಾಂಕ R ಅಥವಾ V = IR ಅಂತಲೂ ಕೂಡ ಹೇಳ್ತೀವಿ. ಬಿ ಪ್ರಶ್ನೆ, ವಿದ್ಯುತ್ ಮಂಡಲದಲ್ಲಿ ಅಮಿಮೀಟರ್ ಮತ್ತು ವೋಲ್ಟಮೀಟರ್ಗಳನ್ನು ಹೇಗೆ ಜೋಡಿಸಬೇಕು? ಈ ವಿದ್ಯುತ್ ಮಂಡಲದಲ್ಲಿ ಅವುಗಳ ಉಪಯೋಗವೇನು? ನೋಡಿ, ವಿದ್ಯುತ್ ಮಂಡಲದಲ್ಲಿ ಅಮಿಮೀಟರನ್ನು ಸರಣಿ ಕ್ರಮದಲ್ಲಿ ಜೋಡಿಸಬೇಕು. ಅಮಿಮೀಟರನ್ನು ವಿದ್ಯುತ್ ಪ್ರವಾಹ ಅಳತೆ ಮಾಡಲು ಬಳಸ್ತಾರೆ. ಮತ್ತು ವೋಲ್ಟಮೀಟರನ್ನು ಸಮಾಂತರವಾಗಿ ಜೋಡಿಸಬೇಕು. ಈ ವೋಲ್ಟಮೀಟರನ್ನು ವಿದ್ಯುತ್ ವಿಭವಾಂತರವನ್ನು ಅಳತೆ ಮಾಡಲಿಕ್ಕೆ ಬಳಸ್ತಾರೆ. ಮುಂದಿನ ಪ್ರಶ್ನೆ 9, 20 ಸೆಂಟಿಮೀಟರ್ ವಕ್ರತಾ ತ್ರಿಜ್ಯವನ್ನು ಹೊಂದಿರುವ ಒಂದು ಪೀನದರ್ಪಣದ ಮುಂಭಾಗದಲ್ಲಿ 10 ಸೆಂಟಿಮೀಟರ್ ದೂರದಲ್ಲಿ 5 ಸೆಂಟಿಮೀಟರ್ ಎತ್ತರವಿರುವ ಒಂದು ವಸ್ತುವನ್ನು ಇಟ್ಟಿದ್ದಾರೆ. ಇಲ್ಲಿ ಪ್ರತಿಬಿಂಬ ದರ್ಪಣದಿಂದ ಎಷ್ಟು ದೂರದಲ್ಲಿ ಉಂಟಾಗ್ತದೆ ಮತ್ತು ಪ್ರತಿಬಿಂಬದ ವರ್ಧನೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದರು. ಸೊ ಆಲ್ರೆಡಿ ಏನೆಲ್ಲ ಕೊಟ್ಟಿದ್ರು ಅನ್ನೋದನ್ನೆಲ್ಲ ಬರ್ಕೊಡ್ರಿ. ಸೊ ಗ್ರಾಫ್ ಇದೆ. ಈ ಥರ ಸೂತ್ರವನ್ನು ಹಾಕಿದಾಗ ನಿಮಗೆ ಒಟ್ಟಾರೆ ಉತ್ತರ ಸಿಗ್ತದೆ. ಎಷ್ಟಪ್ಪ ಅಂದ್ರೆ 2.5 ಸೆಂಟಿಮೀಟರ್ ಅಂತಕ್ಕಂಥದ್ದೇ ಸಿಗ್ತದೆ. ಓಕೆನಾ? ಮುಂದಿನ ಪ್ರಶ್ನೆ, 20 ಸೆಂಟಿಮೀಟರ್ ವಕ್ರತಾ ತ್ರಿಜ್ಯವನ್ನು ಹೊಂದಿರುವ ಒಂದು ನಿಮ್ನ ಮಸೂರದ ಮುಂಭಾಗದಲ್ಲಿ 10 ಸೆಂಟಿಮೀಟರ್ ದೂರದಲ್ಲಿ 5 ಸೆಂಟಿಮೀಟರ್ ಎತ್ತರ ಇರುವ ಒಂದು ವಸ್ತುವನ್ನು ಇಟ್ಟಿದ್ದಾರೆ. ಇಲ್ಲಿ ಪ್ರತಿಬಿಂಬ ದರ್ಪಣದಿಂದ ಎಷ್ಟು ದೂರದಲ್ಲಿ ಉಂಟಾಗ್ತದೆ ಮತ್ತು ಪ್ರತಿಬಿಂಬದ ವರ್ಧನೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಇದು ಗ್ರಾಫ್ ಇದೆ. ಇಲ್ಲಿರ್ತಕ್ಕಂಥ ಕೊಟ್ಟ ಒಂದು ಮಾಹಿತಿಯ ಡಾಟಾಗಳಿದ್ದಾವೆ. ಸೂತ್ರಗಳಲ್ಲಿ ನಾವು ಹಾಕಿದಾಗ ಬೆಲೆ ತುಂಬಿ ಒಟ್ಟಾರೆ ನಾವು ಲೆಕ್ಕವನ್ನು ಮಾಡಿ ನಮಗೆ ಕಂಡುಹಿಡಿದಾಗ ಲಾಸ್ಟ್ 0.5 ಅಂತಕ್ಕಂಥದ್ದು ವರ್ಧನೆ ನಮ್ಗೆ ಏನಾಗ್ತದಪ್ಪ ಅಂದರೆ ಸಿಗ್ತದೆ. 10ನೇ ಪ್ರಶ್ನೆ, ಪೀನ ಮಸೂರದ 2F1 ವಸ್ತುವನ್ನು ಇರಿಸಿದಾಗ ಪ್ರತಿಬಿಂಬ ಉಂಟಾಗುವಿಕೆಯನ್ನು ತೋರಿಸೋ ರೇಖಾಚಿತ್ರವನ್ನು ಬರೆಯಿರಿ. ಈ ರೇಖಾಚಿತ್ರದ ಸಹಾಯದಿಂದ ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಸೊ ಈ ತರಹದ ನಿಮ್ದು ಪೀನ ಮಸೂರದ 2F1ನ ರೇ ಡಯಾಗ್ರಾಮ್ ಬರ್ತದೆ. ಅದರಲ್ಲಿ ಪ್ರತಿಬಿಂಬದ ಸ್ಥಾನ 2F2ನಲ್ಲಿ ಬರಿಬೇಕು. ಪ್ರತಿಬಿಂಬದ ಗಾತ್ರ ವಸ್ತುವಿನದ್ದಷ್ಟೇ ಅಂತ ಬರಿಬೇಕು. ಪ್ರತಿಬಿಂಬದ ಸ್ವಭಾವ ಸತ್ಯ ಮತ್ತು ತಲೆ ಕೆಳಗಾದ ಪ್ರತಿಬಿಂಬ ಅಂತ ಏನು ಮಾಡಬೇಕು ಬರಿಬೇಕಿತ್ತು. 4 ಮಾರ್ಕ್ಸಿನ ಪ್ರಶ್ನೆ ಇದೆ. ಫ್ಲೆಮಿಂಗನ ಬಲಗೈ ನಿಯಮದ ಪ್ರಕಾರ ಹೆಬ್ಬೆರಳು ಮತ್ತು ಮಧ್ಯದ ಬೆರಳು ಸೂಚಿಸುವ ಅಂಶಗಳನ್ನು ಹೆಸರಿಸಿರಿ. ಈ ನಿಯಮದ ಅನ್ವಯ ಕಾರ್ಯನಿರ್ವಹಿಸೋ ಸಾಧನಗಳನ್ನು ಹೆಸರಿಸಿರಿ ಮತ್ತು ಆ ಸಾಧನ ಕಾರ್ಯನಿರ್ವಹಿಸೋ ತತ್ವಗಳನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಇಲ್ಲಿ ಫ್ಲೆಮಿಂಗನ ಬಲಗೈ ನಿಯಮದ ಪ್ರಕಾರ ಹೆಬ್ಬೆರಳು ವಾಹಕದ ಚಲನೆ ದಿಕ್ಕನ್ನು ಸೂಚಿಸುತ್ತದೆ. ಮಧ್ಯದ ಬೆರಳು ಪ್ರೇರಿತ ವಿದ್ಯುತ್ ಪ್ರವಾಹವನ್ನು ಸೂಚಿಸುತ್ತದೆ. ಈ ನಿಯಮದ ಅನ್ವಯ ಕಾರ್ಯನಿರ್ವಹಿಸುವ ಸಾಧನ ಯಾವುದಪ್ಪ ಅಂದರೆ ಅದು ವಿದ್ಯುತ್ ಜನಕ. ಆಮೇಲೆ ಈ ವಿದ್ಯುತ್ ಜನಕ ಕಾರ್ಯನಿರ್ವಹಿಸುವ ತತ್ವ
ಅದು ವಿದ್ಯುತ್ ಕಾಂತೀಯ ಪ್ರೇರಣೆಯ ತತ್ವ ಅಂತ ಬರಿಬೇಕು. 5 ಮಾರ್ಕಿಗೆ ಕ್ವಶನ್ಸ್ ಇದೆ 12A. ಮಯೋಫಿಯಾ ಅಥವಾ ಸಮೀಪ ದೃಷ್ಟಿ ದೋಷ ಅಂದರೆ ಏನು? ಈ ದೋಷವನ್ನು ಹೇಗೆ ನಿವಾರಿಸ್ತೀರಿ? ನೋಡಿ, ಸಮೀಪದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲು ಸಾಧ್ಯವಿದೆ, ಆದರೆ ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲು ಸಾಧ್ಯವಿಲ್ಲ. ಇದೇ ಸ್ಥಿತಿಯನ್ನು ಮಯೋಫಿಯಾ ಅಥವಾ ಸಮೀಪ ದೃಷ್ಟಿ ದೋಷ ಅಂತ ಕರಿತೀವಿ. ಈ ದೋಷವನ್ನು ನಾವು ಸೂಕ್ತ ಸಾಮರ್ಥ್ಯವುಳ್ಳ ನಿಮ್ನ ಮಸೂರವನ್ನು ಉಪಯೋಗಿಸಿ ಸರಿಪಡಿಸ್ತೀವಿ. ಕಾರಣ ಕೊಡಲಿಕ್ಕೆ ಕೇಳಿದ್ರು. ಪ್ರಶ್ನೆ 1, ನಕ್ಷತ್ರಗಳು ಮಿನುಗ್ತವೆ ಆದರೆ ಗ್ರಹಗಳು ಮಿನುಗೋದಿಲ್ಲ. ನೋಡಿ, ನಕ್ಷತ್ರಗಳು ಭೂಮಿಯಿಂದ ತುಂಬಾ ದೂರದಲ್ಲಿದ್ದಾವೆ. ನಕ್ಷತ್ರಗಳ ಬೆಳಕು ಭೂಮಿಯ ವಾಯುಮಂಡಲವನ್ನು ಪ್ರವೇಶಿಸಿ ಭೂಮಿಯನ್ನು ತಲುಪುವ ಮುನ್ನ ಸತತವಾಗಿ ವಕ್ರೀಭವನವನ್ನು ಹೊಂದುತ್ತದೆ ಅನ್ನೋದನ್ನು ನೀವೇನು ಮಾಡಬೇಕಿತ್ತು? ಬರಿಬೇಕಿತ್ತು. ಇಲ್ಲಿ ಇನ್ನೊಂದು ಪ್ರಶ್ನೆ ಪಾಯಿಂಟ್ ಇದೆ ನೋಡಿ. ಗ್ರಹಗಳು ಭೂಮಿಗೆ ತುಂಬಾ ಹತ್ತಿರದಲ್ಲಿದ್ದಾವೆ. ಗ್ರಹಗಳು ಸ್ವಯಂ ಬೆಳಕಿನ ಮೂಲಗಳಲ್ಲ. ನಕ್ಷತ್ರಗಳು ಬೆಳಕನ್ನು ಪ್ರತಿಬಿಂಬಿಸ್ತವೆ ಮತ್ತು ವಿಸ್ತರಿಸಿದ ಬೆಳಕಿನ ಮೂಲಗಳಂತೆ ಕಾಣ್ತವೆ ಅಂತಕ್ಕದ್ದನ್ನು ಕೂಡ ಬರಿಬೋದು. ಸ್ವಲ್ಪ ಪಾಸ್ ಮಾಡಿ ನೋಡ್ಕೊಡ್ರಿ. ಇನ್ನು ಎರಡನೇದು ಕಾರಣ ಇದೆ. ಸೂರ್ಯೋದಯ ಮತ್ತು ಸೂರ್ಯಾಸ್ತದಲ್ಲಿ ಸೂರ್ಯ ಕೆಂಪಾಗಿ ಕಾಣ್ತಾನೆ, ಆದರೆ ಮಧ್ಯಾಹ್ನ ಬೆಳ್ಳಗೆ ಕಾಣ್ತಾನೆ. ನೋಡಿ, ಸೂರ್ಯನ ಬೆಳಕು ನಮ್ಮ ಕಣ್ಣನ್ನು ತಲುಪುವ ಮೊದಲು ದಿಗಂತದ ಸಮತಲದಲ್ಲಿ, ಗಾಳಿಯ ದಪ್ಪ ಪದರದಲ್ಲಿ ಹಾಗೂ ವಾಯುಮಂಡಲದಲ್ಲಿ ಹೆಚ್ಚು ದೂರ ಚಲಿಸ್ತದೆ. ಈ ದಿಗಂತದ ಬಳಿ ಗಾಳಿಯ ಕಣಗಳಿಂದ ಕಡಿಮೆ ತರಂಗ ದೂರವುಳ್ಳ ನೀಲಿ ಅಥವಾ ನೇರಳೆ ಬಣ್ಣ ಹೆಚ್ಚು ಚದುರಿ ಹೋಗ್ತದೆ. ಇಲ್ಲಿ ಹೆಚ್ಚು ತರಂಗ ದೂರವುಳ್ಳ ಕೆಂಪು ಬಣ್ಣ ಗಾಳಿಯ ಕಣಗಳಿಂದ ಅತಿ ಕಡಿಮೆ ಚದುರ್ತದೆ ಮತ್ತೆ ನಮ್ಮ ಕಣ್ಣನ್ನು ತಲುಪ್ತದೆ. ಆದ್ದರಿಂದ ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಸಮಯದಲ್ಲಿ ಸೂರ್ಯ ಕೆಂಪು ಬಣ್ಣದಿಂದ ಕಾಣ್ತಾನೆ. ಮಧ್ಯಾಹ್ನದಲ್ಲಿ ನೆತ್ತಿಯ ಮೇಲಿನ ಸೂರ್ಯನ ಬೆಳಕು ನಮ್ಮ ಕಣ್ಣನ್ನು ತಲುಪಲು ವಾಯುಮಂಡಲದಲ್ಲಿ ಕಡಿಮೆ ದೂರ ಚಲಿಸ್ತದೆ. ಮತ್ತೆ ಕಡಿಮೆ ತರಂಗ ದೂರವುಳ್ಳ ನೀಲಿ ಮತ್ತು ನೇರಳೆ ಬಣ್ಣಗಳು ಸ್ವಲ್ಪವೇ ಚದುರ್ತವೆ. ಆದ್ದರಿಂದ ಮಧ್ಯಾಹ್ನ ಸೂರ್ಯನ ನಮಗೆ ಬೆಳ್ಳಗೆ ಕಾಣ್ತಾನೆ. ಭೌತಶಾಸ್ತ್ರದ ನಂತರ ರಸಾಯನಶಾಸ್ತ್ರ ವಿಭಾಗಕ್ಕೆ ಹೋಗೋಣ. ಪ್ರಶ್ನೆ 13ರಲ್ಲಿ ಆಲ್ರೆಡಿ ಚಿತ್ರ ಕೊಟ್ಟಿದ್ದಾರೆ ನೋಡಿ. ಈ ಚಿತ್ರದಲ್ಲಿ ಮೀಥೇನ್ನ ಎಲೆಕ್ಟ್ರಾನ್ ಚುಕ್ಕಿ ರಚನೆಯಲ್ಲಿ ಚುಕ್ಕಿ ಏನನ್ನ ಪ್ರತಿನಿಧಿಸ್ತದೆ ಅಂತ ಕೇಳಿದರೆ ಅದು ವೇಲೆನ್ಸ್ ಎಲೆಕ್ಟ್ರಾನ್ಗಳನ್ನು ಪ್ರತಿನಿಧಿಸ್ತದೆ. ಒಂದು ಪ್ರತ್ಯಾಮ್ಲೀಯ ದ್ರಾವಣಕ್ಕೆ ನೀರನ್ನು ಮಿಶ್ರಣ ಮಾಡಿದರೆ ಏನಾಗ್ತದೆ ಅಂತ ಕೇಳಿದ್ದಾರೆ. OH- ಅಯಾನುಗಳ ಸಾರತೆ ಕಡಿಮೆ ಆಗ್ತದೆ ಮತ್ತೆ ಪ್ರತ್ಯಾಮ್ಲೀಯತೆ ಸಹಿತ ಕಡಿಮೆ ಆಗ್ತದೆ. 15ನೇ ಪ್ರಶ್ನೆ, ಸ್ವಚ್ಛ ನೀಲಿ ಬಣ್ಣದ ಜ್ವಾಲೆಯಲ್ಲಿ ಉರಿತಕ್ಕಂಥ ಅಡುಗೆ ಅನಿಲ ಸ್ಟೋವ್ ಒಂದ ಕ್ರಮೇಣ ದಿನಗಳು ಕಳೆದಂತೆ ಹಾಗೂ ಸ್ಟೋವ್ ಹಳೆಯದಾದಂತೆ ಹಳದಿ ಬಣ್ಣ ಜ್ವಾಲೆಯಲ್ಲಿ ಉರಿತದೆ. ಇದ್ರ ಉತ್ತರ ಇಂಧನ ಪೂರ್ಣವಾಗಿ ದಹನವಾಗುತ್ತಿಲ್ಲ ಅಂತ ಅರ್ಥ, ಅಥವಾ ಇಂಧನ ಹೆಚ್ಚು ಉಷ್ಣ ಕೊಡುತ್ತಿಲ್ಲ ಅಂತ ಅರ್ಥ ಏನಾಗ್ತದಪ್ಪ ಅಂದ್ರೆ ಗೊತ್ತಾಗ್ತದೆ. ಇನ್ನು ಪೊಟ್ಯಾಷಿಯಂ ಲೋಹವನ್ನು ಪ್ಯಾರಾಫಿನ್ ದ್ರಾವಣದಲ್ಲಿ ಸಂಗ್ರಹಿಸಿರ್ತಾರೆ. ಏಕೆ ಅಂತ ಕೇಳಿದರೆ, ಪೊಟ್ಯಾಸಿಯಂ ಅನ್ನೋದು ಹೆಚ್ಚು ಕ್ರಿಯಾಶೀಲ ಧಾತು. ಈ ಪೊಟ್ಯಾಸಿಯಂ ಅನ್ನ ಗಾಳಿಗೆ ತೆರೆದಿಟ್ಟಾಗ ಆಕ್ಸಿಜನ್ ನೊಂದಿಗೆ ಕ್ಷಿಪ್ರವಾಗಿ ವರ್ತಿಸಿ ಬೆಂಕಿ ಹತ್ತಿಕೊಳ್ತದೆ. ಆದ ಕಾರಣ ಪ್ಯಾರಾಫಿನ್ ದ್ರಾವಣದಲ್ಲಿ ವರ್ತಿಸೋದಿಲ್ಲ. ಆದ್ದರಿಂದ ಪೊಟ್ಯಾಸಿಯಂ ಅನ್ನ ಪ್ಯಾರಾಫಿನ್ ದ್ರಾವಣದಲ್ಲಿ ಸಂಗ್ರಹಿಸಿ ಇಡ್ತಾರೆ. 17ನೇ ಪ್ರಶ್ನೆ, ಒಂದು ಗೋಡೆಗೆ ಸುಣ್ಣದ ಬಿಳಿ ಬಣ್ಣ ಬಳಿಯಲು X ವಸ್ತುವಿನ ದ್ರಾವಣ ಬಳಸಿದ್ದಾರೆ. ಹಾಗಾದ್ರೆ X ವಸ್ತುವಿನ ರಾಸಾಯನಿಕ ಹೆಸರು ಮತ್ತೆ ಅನುಸೂತ್ರ ಬರೆಯಿರಿ. ಅದರ ಹೆಸರು ಕ್ಯಾಲ್ಸಿಯಂ ಆಕ್ಸೈಡ್ ಬರ್ತದೆ. ಅನುಸೂತ್ರ CaO ಅಂತ ಬರಿತೀವಿ. 18ನೇ ಪ್ರಶ್ನೆ, ಧಾತು ಒಂದರ ವೇಲೆನ್ಸ್ ಎಲೆಕ್ಟ್ರಾನ್ಗಳು 3ನೇ ಕವಚದಲ್ಲಿ ಇದಾವ. ಈ ಧಾತು ಆಧುನಿಕ ಆವರ್ತ ಕೋಷ್ಟಕದ ಯಾವ ಆವರ್ತಕ್ಕೆ ಸೇರ್ತದೆ? 3ನೇ ಆವರ್ತಕ್ಕೆ ಸೇರ್ತದೆ. 2 ಅಂಕದ ಪ್ರಶ್ನೆಗಳು. ಸ್ಫಟಕೀಕರಣ ನೀರು ಅಂದ್ರೆ ಏನು? ಜಿಪ್ಸಮ್ ಅಣುವಿನಲ್ಲಿರುವ ಸ್ಫಟಕೀಕರಣ ನೀರಿನ ಅಣುಗಳು ಎಷ್ಟು? ಲವಣದ ಒಂದು ಘಟಕ ಸೂತ್ರ ಅಣುವಿನಲ್ಲಿರುವ ನೀರಿನ ಅಣುಗಳ ಸ್ಥಿರ ಸಂಖ್ಯೆಯನ್ನ ಸ್ಫಟಕೀಕರಣ ನೀರು ಅಂತ ಕರಿತೀವಿ. ಒಂದು ಘಟಕದ ಸೂತ್ರ ಅಂದ್ರೆ ಜಿಪ್ಸಮ್ CaSO4.2H2. ನೆನಪಿಟ್ಕೊಡ್ರಿ, ಅದು ಜಿಪ್ಸಮ್ನ ಸೂತ್ರ. ಅದರಲ್ಲಿ 2 ನೀರಿನ ಅಣುಗಳನ್ನು ನಾವೇನು ಮಾಡ್ತೀವಪ್ಪ ಅಂದ್ರೆ ಕಾಣ್ತೀವಿ. ಮುಂದಿನ ಪ್ರಶ್ನೆ, ಕ್ಲೋರ್ ಆಲ್ಕಲಿ ಪ್ರಕ್ರಿಯೆಯಿಂದ ಸೋಡಿಯಂ ಹೈಡ್ರಾಕ್ಸೈಡ್ ಉತ್ಪಾದನೆಯನ್ನ ಕ್ಲೋರಾ ಮತ್ತು ಆಲ್ಕಲಿ ವಿಧಾನವೆನ್ನಲು ಕಾರಣ ಏನು? ಈ ಪ್ರಕ್ರಿಯೆಯಿಂದ ಉತ್ಪತ್ತಿಯಾದ ಸೋಡಿಯಂ ಹೈಡ್ರಾಕ್ಸೈಡ್ನ ಒಂದು ಉಪಯೋಗವನ್ನು ಬರೀರಿ ಅಂತ ಕೇಳಿದ್ದಾರೆ. ನೋಡಿ, ಸೋಡಿಯಂ ಕ್ಲೋರೈಡ್ ಜಲೀಯ ದ್ರಾವಣದ ಮೂಲಕ ವಿದ್ಯುತ್ ಪ್ರವಾಹವನ್ನು ಹಾಯಿಸಿದಾಗ ವಿಭಜನೆ ಹೊಂದಿ ಸೋಡಿಯಂ ಹೈಡ್ರಾಕ್ಸೈಡ್ ಉಂಟಾಗ್ತದೆ. ಅಂದ್ರೆ ಈ ಕ್ಲೋರಿನ್ ಉತ್ಪನ್ನದಿಂದ ಕ್ಲೋರಾ ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್, ಕ್ಷಾರ ಉತ್ಪನ್ನದಿಂದ ಆಲ್ಕಲಿ ಎಂಬ ಪದಗಳನ್ನು ತೆಗೆದುಕೊಂಡು ಇದಕ್ಕೆ ಕ್ಲೋರಾ ಆಲ್ಕಲಿ ಪ್ರಕ್ರಿಯೆ ಅಂತಲೇ ಕರೀತಾರೆ. ಸೋಡಿಯಂ ಹೈಡ್ರಾಕ್ಸೈಡ್ನ ಉಪಯೋಗಗಳಲ್ಲಿ ಲೋಹಗಳ ಜಿಡ್ಡು ನಿವಾರಣೆ, ಸಾಬೂನುಗಳ ಮಾರ್ಜಕ ತಯಾರಿಕೆ, ಕಾಗದ ತಯಾರಿಕೆ, ಕೃತಕ ನೂಲುಗಳ ತಯಾರಿಕೆಯಲ್ಲಿ ಇದನ್ನು ಬಳಸ್ತಾರೆ. ಈ ಕೆಳಗಿನ ಮಿಶ್ರ ಲೋಹಗಳಲ್ಲಿನ ಘಟಕಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಶಸ್ತ್ರಚಿಕಿತ್ಸೆ ಉಪಕರಣಗಳಲ್ಲಿ ಸ್ಟೇನ್ಲೆಸ್ ಸ್ಟೀಲ್ ಇರ್ತದೆ, ಕಲೆರಹಿತ ಉಕ್ಕು. ಅದು ಕಬ್ಬಿಣ, ಕಾರ್ಬನ್, ಕ್ರೋಮಿಯಂ, ನಿಕ್ಕಲ್ದಿಂದ ಮಾಡಿರ್ತಾರೆ. ಬೆಸುಗೆ ತಂತಿ, ಸೀಸ ಮತ್ತು ತವರದಿಂದ ಮಾಡಿರ್ತಾರೆ. 21, ನೀರಿನಲ್ಲಿ ಆಮ್ಲೀಯ ದ್ರಾವಣ ವಿದ್ಯುತ್ ಪ್ರವಹಿಸುತ್ತದೆ ಅಂತ ತೋರಿಸೋ ಉಪಕರಣಗಳ ಜೋಡಣೆ ಚಿತ್ರ ಬರೀರಿ.
ಅದರಲ್ಲಿ ಸಾರರಿಕ್ತ ದ್ರಾವಣ ಮತ್ತು ಬ್ಯಾಟರಿಯನ್ನು ಗುರುತಿಸಿರಿ ಅಂತ ಕೇಳಿದ್ದಾರೆ. ಸೊ ಮೇಲಿರ್ತಕ್ಕಂಥದ್ದು ಬ್ಯಾಟರಿ, ಇದು ಸಾರರಿಕ್ತ HCl ಹೈಡ್ರೋಕ್ಲೋರೈಡ್ ದ್ರಾವಣ. ಸಮೀಕರಣ ಬರೀಬೇಕಿತ್ತು. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಈಸ್ ಈಕ್ವಲ್ ಟು ಕ್ಯಾಲ್ಸಿಯಂ ಕಾರ್ಬನೇಟ್ ಪ್ಲಸ್ ನೀರು, CaOH ಟ್ವೈಸ್ ಪ್ಲಸ್ CO2 CaCO3 ಪ್ಲಸ್ H2O. ನೆಕ್ಸ್ಟ್ ಹೈಡ್ರೋಜನ್ ಪ್ಲಸ್ ಕ್ಲೋರಿನ್, ಹೈಡ್ರೋಜನ್ ಕ್ಲೋರೈಡ್ H2 ಪ್ಲಸ್ Cl2 2HClZ ಅಂತ ಬರೀತೀರಿ. ಮೆಗ್ನೀಸಿಯಂ ಪ್ಲಸ್ ಹೈಡ್ರೋಕ್ಲೋರಿಕ್ ಆಮ್ಲ, ಮೆಗ್ನೀಸಿಯಂ ಕ್ಲೋರೈಡ್ ಪ್ಲಸ್ ಹೈಡ್ರೋಜನ್ Mg ಪ್ಲಸ್ 2HCl MgCl2 ಪ್ಲಸ್ H2 ಅಂತ ಬರೀಬೇಕು. ಮುಂದಿನ ಪ್ರಶ್ನೆ, ಕಬ್ಬಿಣದ ಮೊಳೆಯನ್ನು ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಮುಳುಗಿಸಿದಾಗ ಜರುಗೋ ರಾಸಾಯನಿಕ ಕ್ರಿಯೆಯ ವಿಧ ಯಾವುದು? ಈ ರಾಸಾಯನಿಕ ಕ್ರಿಯೆ ಸರಿದೂಗಿಸಿದ ಸಮೀಕರಣವನ್ನು ಬರೀರಿ. ಇಲ್ಲಿ ರಾಸಾಯನಿಕ ಸ್ಥಾನಪಲ್ಲಟ ನಡೀತದ. ಅಂದರೆ ಈ ರಾಸಾಯನಿಕ ಕ್ರಿಯೆಯಲ್ಲಿ ಹೆಚ್ಚು ಕ್ರಿಯಾಪಟು ಧಾತು ಕಡಿಮೆ ಕ್ರಿಯಾಪಟು ಧಾತುವನ್ನು ಅದರ ಸಂಯುಕ್ತದಿಂದ ಸ್ಥಾನಪಲ್ಲಟವನ್ನು ಮಾಡ್ತದ. ಅದರ ಸಮೀಕರಣ Fe ಪ್ಲಸ್ CuSO4 FeSO4 ಪ್ಲಸ್ Cu ಅನ್ನೋದು ಬರೀಬೇಕಿತ್ತು. ಇನ್ನು ಪ್ರೋಪೇನ್ ಮತ್ತು ಬ್ಯೂಟೇನ್ಗಳ ಹೈಡ್ರೋಜನ್ ಪರಮಾಣುಗಳ ಸಂಖ್ಯೆಯ ಸಾಮಾನ್ಯ ಅನುಸೂತ್ರ ಬರೀರಿ, ಅನುಸೂತ್ರ ಬಳಸಿ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಇಲ್ಲಿ ರಚನಾ ಸೂತ್ರನ ಬರೆದಿದ್ದಾರೆ. ಸೊ ಪ್ರೋಪೇನನ ಅನುಸೂತ್ರ C3H8 ಅದ, ಅದರ ರಚನಾ ವಿನ್ಯಾಸ ಬರೆದಿದ್ದಾರೆ, ಅದು ಸೂತ್ರ ಕಂಡುಹಿಡಿದಿದ್ದಾರೆ. ಬ್ಯೂಟೇನ್ದು C4H10 ಬರ್ತದೆ, ಅದರದ್ದು ಕೂಡ ಪರಮಾಣು ಸಂಖ್ಯೆ ಕಂಡುಹಿಡಿದಿದ್ದಾರೆ, ರಚನಾ ವಿನ್ಯಾಸವನ್ನು ಬರೆದಿದ್ದಾರೆ, ಅದನ್ನು ನೋಡ್ಕೊಡ್ರಿ. ಇನ್ನು ಖನಿಜ ಆಮ್ಲಗಳಂತೆ ಕಾರ್ಬಾಕ್ಸಿಲಿಕ್ ಆಮ್ಲವನ್ನು ಪ್ರಬಲ ಆಮ್ಲ ಅನ್ನೋದಿಲ್ಲ ಅಂತ ಕೇಳಿದ್ದಾರೆ. ಅದು H+ ಅಯಾನುಗಳ ಸಾರತೆ ಕಡಿಮೆ ಇರ್ತದೆ, ಅಂದರೆ ಕಡಿಮೆ H+ ಅಯಾನುಗಳನ್ನು ಉಂಟು ಮಾಡಿದೆ ಅನ್ನೋದನ್ನು ಬರೀಬೇಕಿತ್ತು. ಸೊ 21ನೇ ಪ್ರಶ್ನೆಯ ಬಗ್ಗೆ ಒಂದು ಸ್ವಲ್ಪ ನೋಡ್ಕೊಡ್ರಿ, ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ಆಮೇಲೆ 25ರಲ್ಲಿ ಹುರುವಿಕೆ ಮತ್ತು ಕಾಸುವಿಕೆಯ ವ್ಯತ್ಯಾಸ ಕೊಟ್ಟಿದ್ದಾರೆ. ಈ ಕಡೆ ಪಾದರಸವನ್ನು ಸಿನ್ನಬಾರ್ದಲ್ಲಿ ಉದ್ಧರಿಸುವಿಕೆ ವಿವರಿಸಿರಿ, ಅದು ಕೂಡ ಇಂಪಾರ್ಟೆಂಟ್ ಇತ್ತು. ಇನ್ನು ಜೀವಶಾಸ್ತ್ರದಲ್ಲಿ ನೋಡಿ, ಜೈವಿಕ ಸಂವರ್ಧನೆಗೊಳ್ಳದ ತ್ಯಾಜ್ಯ DTT, ಹೈಡ್ರಾದಲ್ಲಿನ ಸಂತಾನೋತ್ಪತ್ತಿ ಮಗ್ಗುವಿಕೆ, ಬೆಳಕಿನ ಕಡೆಗೆ ಸಸ್ಯಗಳ ಬಾಗುವಿಕೆಗೆ ಕಾರಣ ಸಸ್ಯದ ಕಾಂಡದಲ್ಲಿ ಅಸಮಾನವಾದ ಆಕ್ಸಿಜನ್ ವಿತರಣೆ. ಸೊ ಮುಂದೆ ಈ ಕಡೆ ಇರ್ತಕ್ಕಂಥ ಒಂದಂಕದ ಪ್ರಶ್ನೆಗಳನ್ನು ನೋಡ್ಕೊಡ್ರಿ, ಇಂಪಾರ್ಟೆಂಟ್ ಇತ್ತು. ಇನ್ನು ಜೈವಿಕ ವಿಘಟನೆಗೆ ಒಳಗಾಗುವ ವಸ್ತು ಮತ್ತು ಜೈವಿಕ ವಿಘಟನೆಗೆ ಒಳಗಾಗದ ವಸ್ತುಗಳ ವ್ಯತ್ಯಾಸ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ಇನ್ನು ನಿಮಗೆ ಹೂವಿನ ನೀಳಛೇದ ನೋಟದ ಚಿತ್ರ ಇದೆ, ಅಂಡಾಶಯ ಮತ್ತು ಹೂವಿನ ನೀಳ ಎಸ್ ಗುರುತಿಸಬೇಕಿತ್ತು. ನೆಕ್ಸ್ಟ್ ಮಾನವನ ವಿಸರ್ಜನಾಂಗ ವಿಭಾಗದ ಚಿತ್ರ, ಮಹಾಪಧಮನಿ ಮತ್ತು ಮೂತ್ರಪಿಂಡಗಳನ್ನು ಗುರುತಿಸ್ತಕ್ಕಂಥದ್ದಿತ್ತು. ಇನ್ನು ಭ್ರೂಣದ ಬೆಳವಣಿಗೆಗೆ ಸಹಾಯಕವಾಗಿರೋ ಜರಾಯುವಿನ ರಚನೆ ಮತ್ತು ಕಾರ್ಯ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಗರ್ಭ ನಿರೋಧಕವಾದ ಕಾಪರ್ ಟೀಯನ್ನು ಲೈಂಗಿಕ ಸಂಪರ್ಕದಿಂದ ಹರಡತಕ್ಕಂಥ ರೋಗ ತಡೆಗಟ್ಟಲು ಸಾಧ್ಯವಿಲ್ಲ, ಕಾರಣ ಕೊಡಿ ಕೇಳಿದ್ದಾರೆ. ಇಲ್ಲಿ ವೃಷಣಗಳು ಮತ್ತು ಪ್ರೊಸ್ಟೇಟೆಡ್ ಗ್ರಂಥಿಯ ಕಾರ್ಯ ಕೇಳಿದ್ದಾರೆ. ಸೊ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು. 5R ಮೋಸ್ಟ್ ಇಂಪಾರ್ಟೆಂಟ್, ನಿಮ್ಮ ಎಕ್ಸಾಮ್ಗೆ ಬಂದೇ ಬರ್ತಕ್ಕಂಥ ಕ್ವಶನ್. 5Rಗಳ ಬಗ್ಗೆ ಡೆಫಿನೇಷನ್ಸ್ಗಳನ್ನು ಅವುಗಳನ್ನು ನೋಡ್ಕೊಡ್ರಿ. ಇಲ್ಲಿ ಕಾಡುಗಳನ್ನು ಏಕೆ ಸಂರಕ್ಷಿಸಬೇಕು ಅಂತ ಕೊಟ್ಟಿದ್ದಾರೆ. ಆಮೇಲೆ ಅರಣ್ಯ ನಾಶಕ್ಕೆ ಕಾರಣಗಳನ್ನು ತಿಳಿಸಿ, ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇತ್ತು. ಇನ್ನು ನಿದರ್ಶನಗಳನ್ನು ವಿಶ್ಲೇಷಿಸಿ ಕೊಟ್ಟಿರೋ ಪ್ರಶ್ನೆಗಳಿಗೆ ಉತ್ತರಿಸಿರಿ ಅಂತ ಕೊಟ್ಟಿದ್ರು, ಅವುಗಳನ್ನು ಸ್ವಲ್ಪ ನೋಡ್ಕೊಡ್ರಿ. ಲಾಸ್ಟ್ ಇಲ್ಲಿ ನರಕೋಶದ ಚಿತ್ರ ಇತ್ತು, ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದೇ ಇತ್ತು. ಇಷ್ಟೇ ಇತ್ತು ಈ ಕ್ವಶನ್ ಪೇಪರಲ್ಲಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ. ಬಾಯ್.